ತೆಂಗಿನಕಾಯಿಯಿಂದ ಸುಲಭವಾಗಿ ಮನೆಯಲ್ಲೇ ಮಾಡಬಹುದಾದ ಐಸ್ ಕ್ರೀಮ್ ಇದಾಗಿದೆ. ನೀವು ಸುಮಾರು ಚಾನಲಲ್ಲಿ ನೋಡಿರ್ಬೋದು ಈ ಥರ ಐಸ್ ಕ್ರೀಮು. ಅದಕ್ಕೆ ಅವರು ಹಾಲಿನ ಪುಡಿ ಹಾಕ್ತಾರೆ ಮತ್ತು ಕಾರ್ನ್ ಫ್ಲೋರ್ ಹಾಕಿ ಮಾಡಿದ್ದಾರೆ. ನಾನಿಲ್ಲಿ ಯಾವುದನ್ನು ಹಾಕ್ತೇನೆ ಐಸ್ ಕ್ರೀಮ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನೋಡೋಣ ಬನ್ನಿ. ಮೊದಲಿಗೆ ಕಾಯನ್ನು ತುರ್ಕೋಬೇಕು. ತುರ್ಕೊಂಡು ಇದನ್ನು ಮಿಕ್ಸಿ ಮಾಡ್ಕೋಬೇಕು. ಇದಕ್ಕೇನು ಹಾಕಬಾರ್ದು, ಇದನ್ನು ಮಿಕ್ಸಿ ಮಾಡ್ಕೊಳ್ಳಿ. ನುಣ್ಣಗೆ ರುಬ್ಕೋಬೇಕು ಮಿಕ್ಸಿ ಒಳಗಡೆ. ನುಣ್ಣಗೆ ಮಿಕ್ಸಿನಲ್ಲಿ ರುಬ್ಕೊಂಡು ಇದನ್ನು ಒಂದು ಬೌಲಿಗೆ ಇದನ್ನು ಶೋಧಿಸ್ಕೋಬೇಕು. ಹಾಲನ್ನೆಲ್ಲ ಸಪ್ರೇಟ್ ಮಾಡ್ಕೋಬೇಕು. ಮೇಲ್ಗಡೆ ತಿರುಳನ್ನು ಹಾಗೆ ಉಳಿಸ್ಕೋಬೇಕು. ಅದನ್ನು ಸ್ಪೂನಲ್ಲಿ ನೀಟಾಗಿ ಪ್ರೆಸ್ ಮಾಡಿಕೊಂಡ್ರೆ ಅದು ಹಾಲೆಲ್ಲ ನೀಟಾಗಿ ಕೆಳಗಡೆ ಇಳಿಯುತ್ತೆ. ಆಗ ಮೇಲ್ಗಡೆ ಅದನ್ನು ಅದರಲ್ಲಿ ಏನೂ ಇರೋದಿಲ್ಲ. ನೀವೇನಕ್ಕಾದರೂ ಬೇಕಾದರೆ ಬಳಸ್ಬೋದು. ಕೈಗೋ ಕಾಲಿಗೋ ಮಸಾಜ್ ಮಾಡ್ಕೋಬೋದು ಅದನ್ನು. ಆಮೇಲೆ ಇದನ್ನೆಲ್ಲ ಹಾಲು ತಕ್ಕೋಬೇಕು. ಹಾಲೆಲ್ಲ ತಕ್ಕೊಂಡಾದಮೇಲೆ ಇದನ್ನು ಹಾಲನ್ನು ಕಾಯಿಸ್ಕೋಬೇಕಾಗತ್ತೆ. ಅದಕ್ಕೂ ಮುಂಚೆ ಮನೇಲಿರುತ್ತಲ್ಲ ಹಾಲು, ಅದನ್ನು ಗಟ್ಟಿ ಹಾಲಿರಬೇಕು. ಮನೇಲಿ ಯಾವ್ದಾದ್ರು ಪ್ಯಾಕೆಟ್ ಹಾಲೇ ಆಗಿರ್ಬೋದು. ಅದನ್ನು ಗಟ್ಟಿ ಹಾಲನ್ನು ಅದಕ್ಕೆ ನೀರು ಬೆರೆಸ್ತೇನೆ ಗಟ್ಟಿ ಹಾಲನ್ನೇ ನೀಟಾಗಿ ಕಾಯಿಸ್ಕೊಳ್ಳಿ. ಅದು ಸ್ವಲ್ಪ ಇನ್ನೂ ಗಟ್ಟಿ ಆಗುತ್ತೆ ಹಾಲು. ಕಾಯಿಸ್ಕೊಂಡಾದ್ಮೇಲೆ ಅದಕ್ಕೆ ಸಕ್ಕರೆನ ಹಾಕಿ, ಸಕ್ಕರೆ ಹಾಕಿಬಿಟ್ಟು ಅದನ್ನು ಸ್ವಲ್ಪ ಹೊತ್ತು ಕುದಿಸಿ ಹಾಲಲ್ಲಿ ಕುದಿಸ್ಬಿಟ್ಟು ಆಮೇಲಿಂದ ಈ ಹಾಲನ್ನು ಮಿಕ್ಸ್ ಮಾಡ್ಕೋಬೇಕು. ನಾನು ಆಲ್ರೆಡಿ ಹಾಲನ್ನು ಮೊದಲೇ ಕುದಿಸಿ ಇಟ್ಟಿದ್ದೆ ಸಪ್ರೇಟು. ಅದನ್ನು ಹಾಕಿಬಿಟ್ಟು ಅದನ್ನು ಪಾತ್ರೆಗೆ ಹಾಕಿ ಅದರಲ್ಲಿ ಸಕ್ಕರೆ ಹಾಕಿ ಈಗ ಕಾಯಿ ಹಾಲನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಸಣ್ಣ ಊರಿನಲ್ಲೇ ಕುದಿಸ್ತಾ ಇದ್ದೀನಿ. ಇದು ಇನ್ನೂ ನಾವು ನೀರು ಹಾಕಿರ್ತೀವಿ ಕಾಯಿ ತುರಿಗೆ, ಆ ನೀರೆಲ್ಲ ಇದರಲ್ಲಿ ಇಂಗುತ್ತೆ. ಅಲ್ಲಿವರೆಗೂ ಕುದಿಸ್ಬೇಕು. ಒಂದು 10 ನಿಮಿಷ ಕುದಿಸಿದ್ರೆ ಸಾಕಾಗುತ್ತೆ. ಇದು ಹಾಲೇನೂ ಒಡೆಯೋದಿಲ್ಲ. ಚೆನ್ನಾಗೇ ಕುದಿಸಿದಾದ್ಮೇಲೆ ಅದನ್ನು ಒಂದು 10 ನಿಮಿಷ ಕುದಿಸಿ ಆಮೇಲಿಂದ ಅದನ್ನು ಇಳಿಸಿ ತಣ್ಣಗಾಗೋದಕ್ಕೆ ಬಿಡಿ. ಅದು ತಣ್ಣಗಾದ್ಮೇಲೆ ಈ ಥರ ನೀವು ಐಸ್ ಕ್ರೀಮ್ ಮೌಲ್ಡ್ ಬರುತ್ತೆ, ಇದರಲ್ಲಾದರೂ ಮಾಡಿ. ಇಲ್ಲ ಅಂತ ಅಂದರೆ ಏನೋ ಚಿಂತೆ ಮಾಡಬೇಕಾಗಿಲ್ಲ. ನಿಮ್ಮ ಮನೇಲಿ ಟೀ ಕುಡಿಯೋ ಲೋಟ ಇರುತ್ತಲ್ಲ, ಆ ಟೀ ಕುಡಿಯೋ ಲೋಟಕ್ಕೇ ಹಾಕಿ. ಕಡ್ಡಿ ಇತ್ತು ಅಂದರೆ ಕಡ್ಡಿನ, ಐಸ್ ಕ್ರೀಮ್ ಕಡ್ಡಿ ಇತ್ತು ಅಂದರೆ ಐಸ್ ಕ್ರೀಮ್ ಕಡ್ಡಿನ ಲೋಟಕ್ಕೆ ಇಡಿ. ಇಲ್ಲ ಅಂತಂದರೆ ಲೋಟಕ್ಕೆ ಹಾಲು ಹಾಕ್ಬಿಟ್ಟು ಹಾಗೇ ಫ್ರಿಡ್ಜಲ್ಲಿ ಇಟ್ಟರೂ ಆಗುತ್ತೆ. ಈಗ ನಾನು ಕೋನ್ ಥರದ್ದು ನಮ್ಮ ಮನೇಲಿತ್ತು ಐಸ್ ಕ್ರೀಮ್ ಮೌಲ್ಡು, ಅದಕ್ಕೆ ನಾನು ಕಾಯ್ದು ಏನಿತ್ತು ಹಾಲು ಅದನ್ನೆಲ್ಲ ಕುದಿಸಿದ್ವಲ್ಲ ಅದು ತಣ್ಣಗಾಗಿದೆ. ಈಗ ನಾನು ಎಲ್ಲದಕ್ಕೂ ಹಾಕಿದ್ದೀನಿ. 8 ಆಗಿದೆ. 8 ಆಗಿ ಒಂದು ಸಣ್ಣ ಲೋಟದಲ್ಲಿ ಚಿಕ್ಕದಾಗಿ ಸ್ವಲ್ಪ ಆಗಿದೆ. ಅದಿಷ್ಟಕ್ಕೂ ಹಾಕಿದ್ದೀನಿ ನೋಡಿ, 8 ಫಿಲ್ ಆಗಿದೆ. ಈಗ ಇದಾಯಿತು. ಇನ್ನು ಸ್ವಲ್ಪ ಇದೆ ಹಾಲು. ಇದನ್ನು ಈ ಲೋಟಕ್ಕೆ ಹಾಕಿದ್ದೀನಿ. ಇದನ್ನು ಫ್ರಿಡ್ಜಲ್ಲಿ ಇಟ್ಟಿದ್ದೀನಿ. ನಾನು 2 ಗಂಟೆ ಹಂಗೆ ಮಾಡಿದ್ದು ಐಸ್ ಕ್ರೀಮ್ ಇವತ್ತು. ನಾನು ತೆಗೆದಿದ್ದು ಸಂಜೆ 7 ಗಂಟೆ ಹಂಗೆ 7 ಗಂಟೆ ಹಂಗೆ ತೆಗೆದೆ ನೋಡಿ. ಆಗಿದೆ, ಇದು ಅಷ್ಟೇ ಆಗಿದೆ. ಈಗ ಇದು ತಕ್ಷಣಕ್ಕೆ ಬಿಡೋದಿಲ್ಲ. ಹಾಗಾಗಿನ ಇದನ್ನು ಏನು ಮಾಡಬೇಕು ಅಂದರೆ ಒಂದು ತಟ್ಟೆನಲ್ಲಿ ಅದು ತಳ ಮುಳುಗಬೇಕು ಅಷ್ಟು ನೀರು ಹಾಕ್ಬಿಟ್ಟು ಅದನ್ನು ಒಂದು 5 ನಿಮಿಷ ಬಿಡಿ. ಹಾಗೇ ಅದು ಸ್ವಲ್ಪ ಹೊತ್ತು ತಣ್ಣಗಾಗುತ್ತಲ್ಲ, ತಣ್ಣಗಾದ್ಮೇಲೆ ನಿಧಾನಕ್ಕೆ ಲೆಫ್ಟು ರೈಟು 2 ಕಡೆ ತಿರುಗಿಸಿ ನಿಧಾನಕ್ಕೆ ಮೇಲೆತ್ತಿ ಬರುತ್ತೆ. ವಾವ್, ಏನು ಸಖತ್ತಾಗಿದೆ ಅಲ್ವಾ ಐಸ್ ಕ್ರೀಮ್. ಈಸಿಯಾಗಿ ಮನೆಯಲ್ಲೇ ಮಾಡಿಕೊಳ್ಳಬಹುದಾದ ಐಸ್ ಕ್ರೀಮ್ ಇದಾಗಿದೆ. ನೀವು ಇದೇ ಥರ ಕಲ್ಲಂಗಡಿ ಹಣ್ಣಿಂದು ಮಾಡ್ಬೋದು, ಆಮೇಲೆ ಮಾವಿನ ಹಣ್ಣಿಂದು ಮಾಡ್ಬೋದು, ಸಪೋಟ ಹಣ್ಣಿಂದು ಮಾಡ್ಬೋದು. ನಿಮಗೆ ಯಾವುದು ಐಸ್ ಕ್ರೀಮ್ ಬೇಕು ಅನಿಸುತ್ತೋ ತಿನ್ನೋದಕ್ಕೆ, ಯಾವ ಫ್ಲೇವರ್ ಬೇಕು ಅನಿಸುತ್ತೋ ಅದನ್ನು ಮನೆಯಲ್ಲೇ ಮಾಡಿ ತಿನ್ಬೋದು. ಮಕ್ಕಳಿಗೂ ಅಷ್ಟೇ. ಆಚೆ ಕೊಡೋದಕ್ಕಿಂತ
ಐಸ್ ಕ್ರೀಮ್ ಮನೆಯಲ್ಲೇ ಮಾಡಿ ಕೊಟ್ಟರೆ ಹೆಲ್ದಿಯಾಗಿರುತ್ತೆ ಅಂತ ನಾನು ಹೇಳ್ತೀನಿ. ನೋಡಿ ತುಂಬ ಚೆನ್ನಾಗಿದೆ ಇದು ಕೋನ್ ಐಸ್. ವಾವ್, ಸಖತ್ತಾಗಿದೆ. ನೀವು ಈ ಥರ ಐಸ್ ಕ್ರೀಮ್ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಇದು ಲೋಟದಲ್ಲಿತ್ತಲ್ಲ, ಅದನ್ನು ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ. ಅದು ಆಲ್ರೆಡಿ ಕರ್ಗೋಗ್ಬಿಟ್ಟಿದೆ ನೋಡಿ. ಕಟ್ ಮಾಡಿದ್ರೂ ಕರ್ಗೋಗ್ತಾ ಇದೆ. ನಾನು ಬೇಗನೆ ಕಟ್ ಮಾಡಿ ತೋರಿಸ್ಬೇಕಿತ್ತು. ನೋಡಿ ಈ ಥರ ಬಂದಿದೆ. ಇದನ್ನು ಈ ಥರನೇ ತಿನ್ಬೋದು. ನೀವು ಈ ಥರ ಐಸ್ ಕ್ರೀಮ್ ಮನೆಯಲ್ಲೇ ಮಾಡಿ ತಿನ್ನಿ ಅಂತ ಹೇಳ್ತೀನಿ. ಈ ವಿಡಿಯೋನ ನೋಡಿ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.